ಇವತ್ತು ಮಳೆ ಇದೆ, ಬಟ್ ಆದರೂ ಟಾಸ್ ಗೆದ್ರೆ ಬಾಲಿಂಗ್ ಚೂಸ್ ಮಾಡಬೇಕು. DRS ಪ್ರಕಾರ ಟಾರ್ಗೆಟ್ ಸಿಗುತ್ತೆ. ಹೆಂಗೂ ನಮ್ಮ ಪವರ್ ಪ್ಲೇ ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಆಡಬೇಕು. ಇಷ್ಟು ನಿರ್ದಿಷ್ಟವಾಗಿ ಏನಾದ್ರು ಓವರ್ ಸೀಮಿತ ಆಗ್ಬೋದು ಅಥವಾ ಸೂಪರ್ ಓವರ್ ನಡಿಬೋದಾ, ಟೈ ಆಗ್ಬೋದಾ? ಸೂಪರ್ ಓವರ್ ನಡೆಯಲ್ಲ. ಮಳೆ ನಮ್ಮದು ಡ್ರೈನಿಂಗ್ ಸಿಸ್ಟಮ್ ಇದೆಯಲ್ಲ, ಮಳೆ ಬಂದರೆ ಬೇಗ ಡ್ರೈನ್ ಔಟ್ ಆಗುತ್ತೆ. ನೋಡಬೇಕು, ಒಂದು 5 ಓವರ್ ರೆಡ್ಯೂಸ್ ಆಗ್ಬೋದು. ಹೊಡಿತಾರೆ, ನಮ್ಮರೇ ಹೊಡಿತಾರೆ. ಮಳೆಗೂ ಮತ್ತೆ ಬ್ಯಾಟಿಂಗು ಏನು ಮಾಡಿಸಿ ಜೋಡಿ ಇದು ಈ ಪಿಚ್ಚು. ಹೌದಾ? ಯಾಕಂದ್ರೆ ಮಳೆ ಬಂದ್ರೆ ಎಷ್ಟೇ ಮಳೆ ಬಂದ್ರೆ ಕ್ಯೂರ್ ಆಗುವಂಥದ್ದು ಪಿಚ್ ಅದು ಇದೆ. ಮತ್ತೆ ಬ್ಯಾಟಿಂಗು ಒಳ್ಳೆ ಇದಿದೆ. ಬಟ್ ಆ ಥರ ಮಳೆ ಟಾಸ್ ಗೆದ್ರೆ ಬಾಲಿಂಗ್ ಚೂಸ್ ಮಾಡಬೇಕು. ಬಾಲಿಂಗ್ ಚೂಸ್ ಮಾಡ್ಕೋಬೇಕು. ಟಾರ್ಗೆಟ್ ನೋಡಿ ಹೊಡಿಬೇಕು. ಪವರ್ ಪ್ಲೇನೇ ಹೊಡೆದ್ಬಿಡ್ತಾರೆ. ಮಳೆ ಬಂದ್ರೆ ಪಿಚ್ ವೆಟ್ಟಾಗಿರುತ್ತೆ, ಹಿಂಗೆ ಡ್ರೈ ಆಗಿ ಹೆಂಗಾಗುತ್ತೆ? ಟಾಸ್ ಗೆಲ್ಲ ಮಳೆ ಬಂದರೂ ಅಷ್ಟೇ, ಮಳೆ ಬರದೇ ಇದ್ರು ಅಷ್ಟೇ, ಅದು ಗೆಲ್ಲೋದು RCB. ಸ್ಕೋರ್ ಹೊಡಿಬೋದು ಇವತ್ತು ಸರ್ 200+. ಯಾರು ಬ್ಯಾಟಿಂಗ್ ಮೇಲೆ ಹೆಚ್ಚು ಓಪಿ ಇಟ್ಟಿದ್ದೀರಾ? ಸಾಲ್ಟು ಪಟ್ಟಿದ್ದಾರೆ, ಕೊಹ್ಲಿ. ಕಳೆಬಾರಿ ಸಾಲ್ಟ್ ಒಳ್ಳೆ ಇದಾಡಿದ್ರು. ಹೌದು ಸರ್, ಓಪನಿಂಗ್ ಬ್ಯಾಟ್ಸ್ಮನ್ ಸಾಲ್ಟು. ಹೋದ ಸಲ ರನ್ ಔಟ್ ಅದ, ಈ ಸಲ ಸಾಲ್ಟ್ ಕರೆಕ್ಟಾಗಿ ಅವನಿಗೆ ಬಂದರೆ 100 ಇವತ್ತು. ಕಮ್ಮಿ ಬಾಲಿಗೆ ಹೊಡಿತಾನೆ, 40 ಬಾಲ್ ಒಳಗೆ ಹೊಡಿತಾನೆ 100. ಸಾಲ್ಟ್ ಇವತ್ತು ಪೆಪ್ಪರ್ ಹಾಕ್ತಾರೆ ಪಂಜಾಬ್ಗೆ. ಅವರಿಗೆ ಪೆಪ್ಪರು ಸಾಲ್ಟ್ ಎಲ್ಲ ಹಾಕಿ ಉಣಿಸ್ಬಿಡ್ತಾನೆ ಅವರಿಗೆ. RCB ಮೇಲೆ ಮ್ಯಾಚ್ ಮೇಲೆ ಡಕ್ಔಟ್ ಆಗ್ತಾನೆ ಸರ್ ಇವತ್ತು. ಪಕ್ಕ ಬರ್ದಿಟ್ಕೊಳ್ರಿ ಬೇಕಾರೆ, ನಿಮ್ಮ ಬಿಳೆ ಪೇಪರ್ಲಿ ಫ್ರಂಟ್ ಪೇಜಲ್ಲಿ ಬರ್ದಿಟ್ಕೊಳ್ರಿ. ಇವತ್ತು ಮ್ಯಾಚ್ ಮೇಲೆ ಡಕ್ಔಟ್, ಇವತ್ತು ಡಕ್ಔಟು. ಸರ್ ಇವತ್ತು ಮ್ಯಾಚ್ ಏನಾಗ್ಬೋದು ಇವತ್ತು? ಯಾಕೆ ಟೈ ಆಗ್ಬೋದಾ ಅಥವಾ ಸೂಪರ್ ಓವರ್ ಆಗ್ಬೋದಾ? ಸೂಪರ್ ಓವರ್ ಹೋಗಲ್ಲ ಸರ್, ವಿನ್ ಆಗೋದು ವಿರಾಟ್ ಕೊಹ್ಲಿ ಟೀಮು. ಬೆಂಗಳೂರು ವಿನ್ ಆಗೋದು 100% RCB. ಮಳೆ ಒಂದು ನಿಂತರೆ ಸಾಕು ಅಷ್ಟೇ. 100% ವಿನ್ ಆಗೋದು RCB. ಎಷ್ಟು ಸ್ಕೋರ್ ಆಗ್ಬೋದು ಇವತ್ತು? 200 ಮೇಲೆ ಆಗ್ಬೋದು ಸರ್, 100%. ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಟಾಯ್ಸ್ ಯಾವ ಥರ ಬೀಳುತ್ತೆ? ಟಾಸ್ RCB ವಿನ್ ಆಗ್ಬೋದು ಸರ್. ರನ್ ರೇಟು ಚೆನ್ನಾಗಿ ಆಗುತ್ತೆ ಸರ್ ಬೆಂಗಳೂರು. ಪಂಜಾಬ್ ಮತ್ತೆ ಇವತ್ತು RCB ವಿನ್ ಆಗೋದು 100% ಸರ್. ರನ್ ರೇಟ್ 200 ಆಗ್ಬೋದು ಸರ್ ಸ್ಕೋರ್. ಸರ್ ಬನ್ನಿ. ಮಳೆ ಬರ್ತಾನೂ ಇದೆ. ಹೌದು, ಮ್ಯಾಚ್ ನಡೀಬೋದು. ಮ್ಯಾಚ್ ನಡೀತಿದೆ, ಅಷ್ಟೇನು ಮಳೆ ಹಂಗೇನಿಲ್ಲ, ಮ್ಯಾಚ್ ನಡೀಬೋದು. ಯಾಕಂದ್ರೆ ಪಿಚ್ಚು ಮಳೆಗೂ ಕೂಡ ಒಳ್ಳೆ ಹೊಂದಾಣಿಕೆ ಒಳ್ಳೆ ಪಿಚ್ಚು. ಹೊಂದಾಣಿಕೆ ಇದೆ, ಮಳೆ ಬಂದು ಕಂಟ್ರೋಲ್ ಆಗುವಂಥ ಕೆಪಾಸಿಟಿ ಇದೆ ಇಲ್ಲಿ ಚಿನ್ನ ಸ್ಟಾರ್ಟ್. ಬ್ಯಾಟಿಂಗ್ ಪಿಚ್ಚು ಎಷ್ಟಾಗಿದೆ. ಸಪೋಸ್ ಏನಾದ್ರು ಟೈ ಆದ್ರೆ ಅಥವಾ ಸೂಪರ್ ಓವರ್ ಅಂತ ನಡೆದ್ರೆ ಏನೆಲ್ಲ ಆಗ್ಬೋದು? ಮ್ಯಾಜಿಕ್ ಏನಾಗಿಲ್ಲ, RCB ವಿನ್ ಆಗುತ್ತೆ ಅಷ್ಟೇ. RCB ವಿನ್ ಆಗುತ್ತೆ ಸರ್. ಇವತ್ತು RCB ವಿನ್ ಆಗ್ತಾರೆ. ಹೋಮ್ ಗ್ರೌಂಡಲ್ಲಿ ಇವತ್ತಿಂದ ಜೈಚೇರಿ ಬಾರಿಸ್ತಾರೆ ಇಂಡಿಯಾ ಅವರು. ಇಂಡಿಯಾದಲ್ಲಿ ಸರ್ ಮಳೆ ಬಂದ್ರು ಕೊಹ್ಲಿ ಅವ್ರ ಆರ್ಭಟಕ್ಕೆ ಮಳೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಕ್ಲಿಯರ್ ಆಗುತ್ತೆ. RCB ವಿನ್ ಆಗ್ತಾರೆ ಸರ್ ಈ ಮ್ಯಾಚ್. ಸಪೋಸ್ ಮಳೆ ಬತ್ತು ಅಂತ ಸೂಪರ್ ಓವರ್ ಅಥವಾ ಟೈ ಆದ್ರೆ ಸೂಪರ್ ಓವರ್ ಸರ್ ಏನೇ ಆದ್ರೂ ಈ ಸಲ ಕಪ್ ನಮ್ದೇ ಸರ್. RCB ವಿನ್ ಆಗ್ತಾರೆ. ಈ ಸಲ ಕಪ್ ನಮ್ದೇ. 200 ಹೌದು, 100% ಆಗುತ್ತೆ. RCB ಬಿಟ್ಕೊಡಲ್ಲ ಸರ್. 18 ವರ್ಷದಿಂದಾನೇ ಬಿಟ್ಕೊಟ್ಟಿಲ್ಲ ಸರ್, ಇವಾಗ ಬಿಟ್ಕೊಡ್ತೀರಾ ನಾವು? RCB ನಮ್ಮ ಪ್ರಾಣ ಸರ್. ಅಂದ್ರೆ ನಮ್ಗೆ ಧೋನಿ ಅಂದ್ರೆ ಇನ್ನೂ ಪ್ರಾಣ ಸರ್. ಮುಂಬೈ ಇಂಡಿಯನ್ಸ್ ಸಚಿನ್ ಫ್ಯಾನ್, ರೋಹಿತ್ ಶರ್ಮಾ ಫ್ಯಾನ್. ಇವತ್ತು ಪಂಜಾಬ್ ಮತ್ತೆ RCB ನಡೀತಿದೆ. ಮುಂಬೈ ಇಂಡಿಯನ್ಸ್ ಅಂತ ಹೇಗೆ ಹೇಳ್ತೀರಾ ನಿಮಗೆ? ಗೆಲ್ಲೋದೇ ಪಂಜಾಬ್ ಅಂತ ಹೇಳ್ತಾರಾ? ಅಲ್ಲ, ಇವತ್ತು RCB ಮತ್ತೆ ಪಂಜಾಬ್ ಇರೋದು ಮ್ಯಾಚ್. ಮುಂಬೈಯಲ್ಲಿ ನೀವು ಇದ್ದೀರಾ, ಮುಂಬೈ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಾ? ನಾವು ಇಲ್ಲಿ ಪಂಜಾಬ್ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀವಿ. ಪಂಜಾಬ್ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಾ? ಹೌದು ಸರ್, ಓಕೆ, ಥ್ಯಾಂಕ್ ಯು ಸರ್. ಅಭಿಮಾನಿಗಳು ಜಾಸ್ತಿ ಇದ್ದಾರಾ RCB ಅಭಿಮಾನಿಗಳು ಯಾವಾಗಲೂ ಜಾಸ್ತಿನೇ ಇರ್ತಾರೆ. ಅದೇ ಮಳೆ ಬಂದಿದ್ದ ಕಾರಣದಿಂದ ಸ್ವಲ್ಪ ಪೇಂಟಿಂಗು ಇದು ಕಡಿಮೆ ಆಯ್ತಿದೆ, ಬಿಸ್ನೆಸ್. ಹೌದು, ಬಿಸ್ನೆಸ್ ಕಡಿಮೆ ಆಗಿದೆ. ನಾರ್ಮಲ್ ಡೇಸ್ ಎಲ್ಲ ಮಿನಿಮಮ್ 2.5-3K ಆರಾಮು. ಮಸ್ತ್. ಇಲ್ಲ ಎಲ್ಲ ಟೀಮ್ ಅಲ್ಲ, ಬರೀ RCB ಮಾತ್ರ. ಎಚ್ಚೆತ್ತವಾಗಿ ಮೇನು ವಿರಾಟ್ ಕೊಹ್ಲಿನೇ. ಆಲ್ಮೋಸ್ಟ್ ಎಲ್ಲರೂ ಮಾಡ್ಸೋದು ವಿರಾಟ್ ಕೊಹ್ಲಿ. ಯಾರೇ ಹೇಳಿ ವಿರಾಟ್ ಕೊಹ್ಲಿನೇ. ಪೇಂಟಿಂಗ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ವಿರಾಟ್ ಕೊಹ್ಲಿ ಅಂತ ಆಗ್ತಾರಲ್ಲ. ಪ್ಲೇಯರ್ಸು ಎಲ್ಲರಿಗೂ ಸಪೋರ್ಟ್ ಮಾಡಬೇಕು. RCB ಅಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲ ಪ್ಲೇಯರ್ಗೂ ಸಪೋರ್ಟ್ ಮಾಡಬೇಕು. ಅದು ನಾನು ಕೇಳ್ಕೋದೆ. ಹೌದೌದು, ಎಲ್ಲರಿಗೂ ಸಪೋರ್ಟ್ ಮಾಡಬೇಕು. ಒಬ್ರನ್ನೇ ಇದು ಮಾಡಬಾರ್ದು, ಎಲ್ಲಾರನ್ನೂ ಯಾರನ್ನೂ ಬಿಟ್ಕೊಡ್ಬೇಡ್ದ, ಎಲ್ಲಾರನ್ನೂ ಹೆಸರು ಹಾಕಿ ಇದು ಮಾಡ್ಬೇಕಂತ ನಾವು ಕೇಳ್ತೀವಿ. ನಾವು ಬಂದು ಇಲ್ಲಿ 3 ವರ್ಷದಿಂದ ಇದು ಮಾಡ್ತಾ ಇದ್ದೀವಿ. ಹೌದೌದು, ಹೌದು. ಈಗ ಇವತ್ತಿನ ಮ್ಯಾಚ್ ಏನಾಗ್ಬೋದು? ನೀವೆಲ್ಲ IPL ನೋಡಿರ್ತೀರಾ? ಹೌದು. ಇಲ್ಲ, ಇವತ್ತು 2 ಮ್ಯಾಚ್ ಸೋತವ್ರೆ. ಈ ಮ್ಯಾಚ್ ಬಿಟ್ಕೊಡೋಲ್ಲ ಅನ್ಕೊಂಡಿದ್ದೀನಿ. ಮಳೆ ಹೌದೌದು, ಮಳೆ ಬರ್ತಾ ಇದೆ. ಅದೇ ಮಳೆ ನಿಂತೋದ್ರೆ ಬೆಸ್ಟ್ ಅಂತ. ಯಾಕಂದ್ರೆ ಇಲ್ಲ ಸೂಪರ್ ಓವರ್ ಆಗಲ್ಲ. RCB ಇವತ್ತು ಪಕ್ಕ ಹೊಡಿತಾರೆ ಚಿಸ್ತನ್ ಮಾತ್ರ. ಹೌದು. ಮಳೆ ಬಂದ್ರೂ ಇಷ್ಟು ಓವರ್ಗೆ ಸೀಮಿತ ಕೊಡ್ಬೋದು, 8 ಓವರ್ 10 ಓವರ್ಗೆ ಅಂತ. ಹೌದಾ? ಇಲ್ಲ, ಆ ಥರ ಇರಲ್ಲ. ಆ ಥರ ಆಗ್ಲೂ ಬೇಡ್ದು. ಯಾಕಂದರೆ ಕಷ್ಟಪಟ್ಟು ಎಷ್ಟೆಷ್ಟು ದುಡ್ಡು ಹಾಕಿ ಟಿಕೆಟ್ ತೊಗೊಂಡಿರ್ತಾರೆ. ಯಾಕಂದರೆ ಆ ಥರ ಮ್ಯಾಚ್ ಆಗಿಬಿಟ್ರೆ ಸಖತ್ ಬೇಜಾರಾಗ್ಬಿಡುತ್ತೆ. ಕಳೆಬಾರಿ 2 ಸಲ ಹೋಮ್ ಗ್ರೌಂಡಲ್ಲಿ ಸೋತಿದ್ದಾರೆ, ಅದಕ್ಕೆ ಏನು ಹೇಳ್ತಾರೆ ನೀವು? ಅದು ಏನು ಮಾಡೋಕ್ಕಲ್ಲ ಅವರು. ಆದರೆ 2 ಮ್ಯಾಚ್ ಸೋತವ್ರೆ, ಈ ಮ್ಯಾಚ್ ಪಕ್ಕ ಹೊಡಿತಾರೆ. ಓಕೆ, ಥ್ಯಾಂಕ್ ಯು ಬ್ರೋ. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.